ಹಲೋ ಫ್ರೆಂಡ್ಸ್, ನಾವಿವತ್ತು ಬುಂದಿ ಲಾಡು ಹೆಂಗೆ ಮಾಡೋದು, ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ ನೋಡೋಣ ಬರ್ರಿ. ಕಡಲೆ ಹಿಟ್ಟು, ಸಕ್ಕರೆ, ಲೆಮನ್ ಜ್ಯೂಸು, ಮೆಲನ್ ಸೀಡ್ಸು, ಪಿಸ್ತಾ, ಕಾರ್ಡಮಮ್ ಪೌಡರು, ಫುಡ್ ಕಲರು. ಇಲ್ಲಿ ನಾವು ಕರಿಲಿಕ್ಕೆ ಸ್ವಲ್ಪ ತುಪ್ಪ ತಗೊಂಡಿದ್ದೀವಿ. ಮಾಡುವ ವಿಧಾನ ನೋಡೋಣ ಬರ್ರಿ. 2 ಕಪ್ಪಷ್ಟು ಕಡಲೆ ಹಿಟ್ಟು. ಇವಾಗ ನಾವು ಇಲ್ಲಿ 1 ಕಪ್ಪಷ್ಟು ನೀರು ಹಾಕಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆ ಹಾಕೋದು ಬೇಡ. ಇಲ್ಲಿ ನಾನು ಮತ್ತೆ ಸ್ವಲ್ಪ ನೀರು ಹಾಕ್ತೀನಿ. ಇನ್ನೂ ಸ್ವಲ್ಪ ನೀರನ್ನು ಹಾಕಿ 1 ಕಪ್ಪಲ್ಲಿ ಇದು ನಾನೀಗ ಇನ್ನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಕಪ್ಪು ಪೂರ ನಾನು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ನೋಡೋಣ ಮತ್ತೆಷ್ಟು ಹಿಡಿಸ್ತದೆ. 1 ಕಪ್ ಪೂರ ನೀರು ನಾನು ಹಾಕಿದ್ದೆ. ಇದು ಇನ್ನೂ ಸ್ವಲ್ಪ ಬೇಕಾಗ್ತದೆ. ಇಲ್ಲಿ ನಾನು ಇನ್ನೊಂದು 60 ml ಅಷ್ಟು ನೀರನ್ನ ನಾವು ಇಲ್ಲಿ ತಗೊಂಡಿದ್ದೀವಿ. ಇನ್ನಷ್ಟು ಇಷ್ಟು ನಾನು ಹಾಕ್ತೇನೆ. ಇಲ್ಲಿ ಇದು ಇನ್ನೂ ಹಿಟ್ಟು ಗಟ್ಟದ. ನಾ ಇಲ್ಲಿ ಇನ್ನೊಂದು 60 ml ಅಷ್ಟು ನೀರನ್ನ ನಾವು ಇಲ್ಲಿ ಹಾಕೊಳ್ತಾ ಇದ್ದೀವಿ. ಇದನ್ನು ತೆಗೆದು ನಾವು ಲ್ಯಾಡಲಲ್ಲಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಅಂದರೆ ಚೆನ್ನಾಗಿ ಬೀಟ್ ಮಾಡಿ ನೋಡಿ. ಇದಕ್ಕೆ ಇನ್ನು 60 ml ಅಲ್ಲಿ ಉಳಿದಿರೋ ಆ ನೀರನ್ನ ಕೂಡ ನಾವು ಹಾಕೊಂಡು ಇಲ್ಲಿ ಮತ್ತೊಮ್ಮೆ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಳೋಣ. ಇವಾಗ ಇದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಹೊತ್ತು ಇದನ್ನ ನಾವು ಮುಚ್ಚಿಡೋಣಂತೆ, ರೆಸ್ಟ್ ಮಾಡಕ್ಕೆ ಬಿಡೋಣ. ಅಲ್ಲಿ ನಾವು ಪಾಕ ಮಾಡ್ಕೊಳ್ಳೋಣ. ಬನ್ನಿ. 1.5 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀವಿ. ನಾವು 3/4 ಕಪ್ಪಷ್ಟು ನೀರನ್ನ ಹಾಕೊಳ್ತಾ ಇದ್ದೀವಿ. ನೋಡಿ ಇವಾಗ ಇಲ್ಲಿ ಸಕ್ಕರೆ ಕರಗಿ ಕುದಿಯಕತ್ತಿದೆ. ಇಲ್ಲಿ ನಾವು ಪಾಕ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇನು ಹಿಂಗ ಪಾಕ ಮಾಡೋದು ಬೇಡ. ಇಲ್ಲಿ ನೋಡ್ರಿ ಹಿಂಗಿಷ್ಟು ಬಂದದಲ್ಲ, ಸುಮ್ಮನೆ ಹಿಂಗೆ ಜಿಡ್ಡಿ ಜಿಡ್ಡಿ ಇದ್ರೆ ಇಷ್ಟಾದ್ರೆ ಸಾಕು. ನಾನೀಗ ಗ್ಯಾಸ್ ಬಂದ್ ಮಾಡ್ತೇನೆ. ನಾವ್ ಇದಕ್ಕೆ ಸ್ವಲ್ಪ ಇಲ್ಲಿ ಕಲರ್ ಹಾಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾವು ಇಲ್ಲಿ ಲೆಮನ್ ಜ್ಯೂಸು ಮತ್ತೆ ಸ್ವಲ್ಪ ಫುಡ್ ಕಲರ್. ಇಲ್ಲಿ ನಾವು ಆರೆಂಜ್ ಕಲರ್ನ ನೋಡಿ ಒಂದು ಫ್ಯೂ ಡ್ರಾಪ್ಸ್ ಹಾಕಿದ್ರೆ ಸಾಕು. ಇವಾಗ ಇದು ಕಲರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೂಂದಿ ಕರಿಯಲಿಕ್ಕೆ ನಾವು ಇಲ್ಲಿ ಒಂದು ಪಾತ್ರೆನಲ್ಲಿ ತುಪ್ಪ ಹಾಕೊಂಡು ಇಟ್ಟಿದ್ದೀವಿ. ತುಪ್ಪ ಕರಗಬೇಕು. ಇವಾಗ ಇಲ್ಲಿ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ಇಲ್ಲಿ ಬುಟ್ಟಿ ತುಂಬವರೆಗೂ ನೀವು ಅದನ್ನು ಹಾಕಬೇಕು ನೋಡಿ. ಇವಾಗ ಇದನ್ನು ಹಾಕಿದ್ಮೇಲೆ ಮೆತ್ತಗೆ ಇದನ್ನು ಸ್ಲೋವಾಗಿ ರೊಟೇಟ್ ಮಾಡಿ. ಇವಾಗ ನಾವು ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳೋಣಂತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್, ಎಲ್ಲಾನು ಗುಂಡು ಗುಂಡು ಗುಂಡಿಗೆ ಮುತ್ತಿನ ಗತ್ಲೆ ಬಿದ್ದಿದೆ. ನಾವು ಸೆಕೆಂಡ್ ಟ್ರಿಪ್ ಹಾಕೊಂತ ಇದೀವಿ. ಅಲ್ಲಿ ತುಂಬವರೆಗೂ ನೀವು ಅದನ್ನ ಹಾಕಬೇಕು ಎಣ್ಣೆ ಒಳಗಡೆ ನೋಡಿ. ಇವಾಗ ಇದನ್ನ ನಾವು ತೆಗೆದು ಪ್ಲೇಟಿಗೆ ಹಾಕೊಳ್ಳಂತೆ. ಬನ್ನಿ. ಎಲ್ಲ ಬೂಂದಿನ ನಾವು ಕರೆದಿಟ್ಟಿದ್ದಾಯ್ತು. ಇವಾಗ ಅದನ್ನ ನಾವು ಪಾಕದಲ್ಲಿ ಸುರ್ಕೊಳ್ಳಂತೆ. ಬನ್ನಿ. ಇದರಲ್ಲಿ ಮೆಲನ್ ಸೀಡ್ಸು, ಕಟ್ ಮಾಡಿ ಇಟ್ಟಂತಹ ಪಿಸ್ತಾ, ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ.
ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ನಾವು ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಇದನ್ನ ಇಡೋಣ ಅಂತೆ. ಒಂದು ಹಾಫ್ ಅನ್ ಅವರ್ ಇದಕ್ಕೆ ಸ್ವಲ್ಪ ಮುಚ್ಚಳ ಮುಚ್ಚಿ ರೆಸ್ಟ್ ಮಾಡ್ಲಿಕ್ಕೆ ಇಡೋಣ. ಆಮೇಲೆ ನಾವು ಉಂಡೆ ಕಟ್ಟೋಣ ಅಂತೆ. ಹಾಫ್ ಅನ್ ಅವರ್ ಇಡಕ್ಕೆ ಇಳಿದ್ವಲ್ಲ, ಹಾಫ್ ಅನ್ ಅವರ್ ಆಗಿದೆ. ಇವಾಗ ಮುಚ್ಚಳ ತೆಗೆದು ನೋಡೋಣ ಅಂತ ಬನ್ನಿ. ನೋಡಿ ಚೆನ್ನಾಗಿ ಪಾಕಲ ಅದನ್ನ ರಸ ಎಲ್ಲ ಕುಡಿದಿದೆ. ಇವಾಗ ಇದನ್ನ ಲಡ್ಡು ಹೇಗೆ ಮಾಡೋದಂತ ನೋಡೋಣ. ಕಾಣಿಸಂಗೆ ಲಡ್ಡು ಮಾಡ್ಕೊಳ್ಳಂತೆ ಬನ್ನಿ. ನೋಡಿ ಚೆನ್ನಾಗಿ ಈ ಥರ ಗುಂಡಿಗೆ ಮಾಡಿ ನಾವು ಜೋಡಿಸ್ಕೊಳ್ಳಂತೆ ಬನ್ನಿ. ಇವಾಗ ಇನ್ನೂ ಒಂದು ಉಂಡೆ ಮಾಡೋದು ನೋಡೋಣಂತೆ. ಸ್ವಲ್ಪ ಮೇಲೆ ತಗೋ. ಓಕೆ, ಇದೇ ಥರ ಇನ್ನೂ ಅಷ್ಟು ಲಡ್ಡುನ ಮಾಡೋಣಂತೆ. ಹೇಗೆ ಆಗಿದೆ ನೋಡೋಣ ಅಂತ ಬನ್ನಿ. ನೋಡಿ ಎಷ್ಟು ಜ್ಯೂಸಿಯಾಗಿ ಆಗಿದೆ ಅಂತ ಹೇಳಿ, ಎಷ್ಟು ಸಾಫ್ಟ್ ಆಗಿದೆ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವ್ರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪ್ಲೀಸ್. ಲೈಕ್ ಶೇರ್ ಮಾಡಿರಿ, ಬೆಲ್ ಐಕಾನ್ ಮಾಡಿರಿ, ಮತ್ತು ನೀವು ಬೂಂದಿ ಲಾಡು ಮಾಡಿ ನೀವು ನಿಮ್ಮ ಅನುಭವನ ನಮ್ಗೆ ತಿಳಿಸಿರಿ. ಥ್ಯಾಂಕ್ ಯು.